ಆತ್ಮೀಯರು ಹಾಗೂ ಸದಾ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ KL ಚಿತ್ರಸ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಒಂದು ಸಣ್ಣ ಗ್ರಾಮೀಣ ಪ್ರದೇಶದಿಂದ 90ರ ದಶಕದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಹಲವಾರು ವರ್ಷಗಳ ಕಾಲ ಅರೆಕಾಲಿಕ ಉಪನ್ಯಾಸಕರಾಗಿ 2003ರಲ್ಲಿ ಸರ್ಕಾರಿ ಪದವಿ ಕಾಲೇಜಿಗೆ ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ಬದುಕನ್ನ ಸರ್ಕಾರದ ಸೇವೆಯಲ್ಲಿ ಆರಂಭಿಸಿದ ಇವರು, ನಾವೆಲ್ಲರೂ ಅನೇಕ ಸಂದರ್ಭಗಳಲ್ಲಿ ಹೇಳ್ತೇವೆ, ನಾನು ಕೂಡ 2006ರಿಂದ 2009ರವರೆಗೆ ನಿರ್ವಹಣಾ ಶಾಸ್ತ್ರದ ವಿದ್ಯಾರ್ಥಿಯಾಗಿ ಅವರ ಶಿಷ್ಯನಾಗಿ ಮತ್ತು ಅವರ ಪಾಠವನ್ನ ಕಲೀಲಿಕ್ಕೆ ಒಂದು ವಿಷಯದಲ್ಲಿ ನಾವು ನಿರ್ವಹಣಾ ಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಒಂದು ಕಡ್ಡಾಯ ವಿಷಯವಾಗಿತ್ತು ಸಂವಿಧಾನ. ಆ ವಿಷಯವನ್ನ ಬೋಧನೆ ಮಾಡುವ ಸಂದರ್ಭದಲ್ಲಿ ಒಂದು ಸೆಮಿಸ್ಟರ್ನಲ್ಲಿ ನಮಗೆ ಗುರುಗಳಾಗಿ ಪಾಠ ಪ್ರವಚನ ಬೋಧನೆಯನ್ನು ಮಾಡಿರ್ತಕ್ಕಂಥದ್ದು, ಅವ್ರು ಹೇಳಿರ್ತಕ್ಕಂಥ ಒಂದು ಪಾಠದ ಶೈಲಿ ಮತ್ತು ಅವ್ರು ಮಾಡ್ತಕ್ಕಂಥ ನೋಟ್ಸ್ಗಳು ಇವತ್ತಿಗೂ ಕೂಡ ನಮ್ಮ ಕಣ್ಣ ಮುಂದೆ ರಾಚುವಂತೆ ಅವರ ಪಾಠ ಪ್ರವಚನಗಳು ಪ್ರತಿ ವಿದ್ಯಾರ್ಥಿ ಬದುಕಿಗೆ ಸ್ಫೂರ್ತಿದಾಯಕವಾಗಿದ್ದಾವೆ. ಅಂತಹ ವಿದ್ಯಾರ್ಥಿಗಳಲ್ಲಿ ನಾನು ಕೂಡ ಒಬ್ಬನು ಅಂತಕ್ಕಂಥದ್ದು ನನಗೆ ಅತ್ಯಂತ ಹೆಮ್ಮೆ ಮತ್ತು ಖುಷಿಯ ಸಂಗತಿಯಾಗಿದೆ. ಸೊ ತದನಂತರದಲ್ಲಿ ನಾನು ವಾಣಿಜ್ಯ ಶಾಸ್ತ್ರದ ಸ್ನಾತಕೋತ್ತರ ಪದವಿಯನ್ನ ಪಡೆದ ನಂತರದಲ್ಲಿ ಅರೆಕಾಲಿಕ ಉಪನ್ಯಾಸಕನಾಗಿ ವೃತ್ತಿ ಬದುಕನ್ನ 2011ರಿಂದ ಆರಂಭಿಸಿದ ತದನಂತರದಲ್ಲಿ ಅವರು ಇರ್ಕಲ್ಗಡ ಕಾಲೇಜಿನಲ್ಲಿ ನಾನು ವೃತ್ತಿಯನ್ನು ಆರಂಭಿಸಿದಾಗ ಇಲ್ಲಿಂದ ನಿಯೋಜನೆಗೊಂಡು ಅಲ್ಲಿ ಪ್ರಾಧ್ಯಾಪಕರಾಗಿ ಆಗಮಿಸ್ತಾರೆ. ತದನಂತರದಲ್ಲಿ ಪ್ರಾಂಶುಪಾಲರಾಗಿ ಅವರ ಶಿಷ್ಯನಾಗಿ ಅವರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಸೌಭಾಗ್ಯ ನನಗೆ ಅತ್ಯಂತ ಖುಷಿ ಮತ್ತು ಹೆಮ್ಮೆಯ ಸಂಗತಿಯಾಗಿತ್ತು. ನಂತರದಲ್ಲಿ ಪುನಃ ನಾನು ಯಲಬುರ್ಗಾ ಕಾಲೇಜಿಗೆ ಕರೋನಾ ನಂತರ ಬಂದಾಗ ಅವರ ಒಂದು ಕಾರ್ಯಶೈಲಿ ಮತ್ತು ಕಾರ್ಯಯೋಜನೆಯ ಪ್ರತೀಕವಾಗಿ ನಾವು 2017-18ರಲ್ಲಿ ಸಾಲಿರಬಹುದು ನಮ್ಮ ಯಲಬುರ್ಗಾ ಅಖಂಡ ಯಲಬುರ್ಗಾ ತಾಲೂಕಿನ ಇವತ್ತಿನ ತಳಬಾಳ ಗ್ರಾಮದಲ್ಲಿ ವಸತಿಯುಕ್ತ ಮಹಿಳಾ ವಸತಿಯುಕ್ತ ಪದವಿ ಕಾಲೇಜನ್ನ ಮಾನ್ಯ ಇವತ್ತಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಅವತ್ತು ಮಂಜೂರು ಮಾಡಿಸಿದ ತದನಂತರದಲ್ಲಿ ಇವರುಗಳು ನೋಡಲ್ ಆಫೀಸರ್ ಆಗಿ ಅಲ್ಲಿ ಅನೇಕ ಬದಲಾವಣೆಗಳನ್ನ, ಮೂಲಭೂತ ಸೌಕರ್ಯಗಳನ್ನ ಮತ್ತು ಇತರ ತದನಂತರದಲ್ಲಿ 2018ರಲ್ಲಿ ಮಾನ್ಯ ಹಾಲಪ್ಪ ಆಚಾರ್ಯ ಸಾಹೇಬರು ಶಾಸಕರಾದ ನಂತರದಲ್ಲಿ ಅದಕ್ಕೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಅವರಿಗೆ ಗಮನಕ್ಕೆ ತಂದು ಆ ಕಾಲೇಜನ್ನ ಅತ್ಯಂತ ಕೊಪ್ಪಳ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಆ ತಳಬಾಳ ಕಾಲೇಜನ್ನ ನೋಡಿದ್ರೆ ಒಂದು ಮಾದರಿಯ ಕಾಲೇಜಾಗಿ ನಿರ್ಮಾಣ ಮಾಡುವಲ್ಲಿ ಇವರ ಪಾತ್ರವೂ ಕೂಡ ಅತ್ಯಂತ ಪ್ರಮುಖವಾಗಿತ್ತು ಅಂತಕ್ಕಂಥದ್ದು ಕೂಡ ಒಂದು ಖುಷಿಯ ಸಂಗತಿ. ತದನಂತರದಲ್ಲಿ ಪುನಃ ಒಳ್ಳೆ ನಿಯೋಜನೆ ಕ್ಯಾನ್ಸಲ್ ಆಗಿ ಯಲಬುರ್ಗಕ್ಕೆ ಬಂದಾಗ ನಾನು ಕೂಡ ಇಲ್ಲಿ ವಾಣಿಜ್ಯ ಶಾಸ್ತ್ರದ ಅರೆಕಾಲಿಕ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಈ ಮೊದಲಿದ್ದ ಪ್ರಾಂಶುಪಾಲರು ವರ್ಗವಾಗಿ ಗಂಗಾವತಿಗೆ ಹೋದ ನಂತರದಲ್ಲಿ ನಾವೆಲ್ಲರೂ ನಮ್ಮ ಉಪನ್ಯಾಸಕ ಸಹಮಿತ್ರರು ಮತ್ತು ವಿದ್ಯಾರ್ಥಿಗಳ ಒತ್ತಾಸೆಯಾಗಿ, ಸರ್ ನೀವು ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಬೇಕು, ಈ ಕಾಲೇಜಿನಲ್ಲಿ ಇನ್ನಷ್ಟು ನಿಮ್ಮ ಸೇವೆ ಅಗತ್ಯವಿದೆ ಮತ್ತು ಬದಲಾವಣೆಗೆ ನಿಮ್ಮ ಶಿಸ್ತು ಮತ್ತು ಸಂಯಮ, ಈ ಸಮಯ ಪಾಲನೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಯುವ ಪೀಳಿಗೆಗೆ ಅವಶ್ಯಕತೆ ಇದೆ ಅಂತ ಹೇಳಿ ನಾವೆಲ್ಲ ಒತ್ತಾಸೆಯಿಂದ ಒತ್ತಾಯ ಮಾಡಿದಾಗ ಬಹುತೇಕ ಆಗಸ್ಟ್ 16, 2023ಕ್ಕೆ ಪ್ರಾಂಶುಪಾಲರಾಗಿ ಮತ್ತೊಮ್ಮೆ ಇಲ್ಲಿ ಪ್ರಭಾರವನ್ನ ವಹಿಸಿಕೊಂಡ ತದನಂತರದಿಂದ ಅವರು 57 ವರ್ಷಗಳ ಮುಂಚಿನ ಸೇವೆಗಿಂತ ಈ ಕೊನೆಯ ಅವಧಿಯ 3 ವರ್ಷ ಸೇವೆ ಇದೆಯಲ್ಲ, ಅದು ಅವರ 30 ವರ್ಷದ ಸೇವೆಗಿಂತ ಅಧಿಕ ಪ್ರಮಾಣದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುವ ರೀತಿಯಲ್ಲಿ ಅವರು ಇಲ್ಲಿ ಕೆಲಸವನ್ನ ಮಾಡಿದ್ದು. ಅದಕ್ಕೆ ಇಲ್ಲಿನ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ಸಹಕಾರವನ್ನ ಕೊಟ್ಟಿದ್ದು ಅತ್ಯಂತ ಅವಿಸ್ಮರಣೀಯವಾಗಿದೆ. ನಾವು ನೋಡ್ಬೇಕಾದಾಗ ಇಲ್ಲಿ ಮೊದಲು ರಸ್ತೆಗಳು ಇದ್ದಿಲ್ಲ. ನಾವು ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಗಳು ಮಳೆಯ ಸಂದರ್ಭದಲ್ಲಿ ಇಲ್ಲಿ ಕಾಲೇಜಿನ ಒಂದು ಆವರಣದ ಪರಿಸ್ಥಿತಿಯನ್ನ ಗಮನಿಸಿದಾಗ ಎಲ್ಲ ರಾಡಿಯಿಂದ ತುಂಬಿರ್ತಿತ್ತು. ಪಾಪ ಹುಡುಗರು ಬ್ಯಾಟ್ ಎಲ್ಲ ಮೇಲೆ ಎತ್ತಿಕೊಂಡು ಆ ಕಡೆ ಹೋಗ್ತಿದ್ರು. ಅದೇ ಸಂದರ್ಭದಲ್ಲಿ ಛತ್ರಸರ್ ಅವರು ಪ್ರಾಂಶುಪಾಲರಾಗಿ ಆರಂಭದಲ್ಲಿ ಆ ಕರೋನಾ ಕಾಲಘಟ್ಟದಲ್ಲಿ ಒಂದು ಕಾರ್ಯಕ್ರಮಗಳು ಏನೂ ಕೂಡ ಜರಗದೆ ಇರತಕ್ಕಂಥ ಕಾಲಘಟ್ಟದಲ್ಲಿ ಇವರು ಪ್ರಾಂಶುಪಾಲರಾದಾಗ ಅನೇಕ ಕ್ಷಿಪ್ರ ಬದಲಾವಣೆಗಳನ್ನು ತಂದ್ರು. ಕಾಲೇಜಿನ ಆವರಣವನ್ನ ಹಸಿರುಮಯ,
ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ, ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ಖಾಸಗಿ ಕಾಲೇಜನ್ನು ಕೂಡ ಮೀರಿಸುವ ಮತ್ತು ಸರ್ಕಾರಿ ಕಾಲೇಜು ಇಷ್ಟು ಉತ್ತಮವಾಗಿರತಕ್ಕಂಥ ಹಸಿರುಮಯದಿಂದ ಕೂಡಿರ್ತಕ್ಕಂಥ ವಾತಾವರಣ ಮತ್ತು ಆವರಣ ಯಾವ ತಾಲೂಕಿನಲ್ಲಿ ಇಲ್ಲ. ಯಾಕೆ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಬಂದಿರತಕ್ಕಂಥ ಪ್ರಾಂಶುಪಾಲರು ಕೂಡ ಅವರೇ ಹೇಳಿದ್ದಾರೆ, ಈ ವಾತಾವರಣವನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಖುಷಿ ಆಗ್ತಕ್ಕಂಥದ್ದು. ಇದೆಲ್ಲದಕ್ಕೂ ಪ್ರಮುಖವಾಗಿ ಕಾರಣ ಇಚ್ಛಾಶಕ್ತಿ ಬೇಕು, ಕಾರ್ಯಕ್ಷಮತೆ, ಕಾರ್ಯದಕ್ಷತೆ, ಪ್ರಾಮಾಣಿಕತೆ, ಇವೆಲ್ಲವೂ ಯಾವ ಮನುಷ್ಯ ಬದುಕಿನಲ್ಲಿ ಶಿಸ್ತು ರೂಢಿಸ್ಕೊಳ್ತಾನೆ ನಿಜವಾಗಿಯೂ ಕೂಡ ಆತ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಕೆಲಸ ಮಾಡ್ತಾನೆ ಅಂತ ಅನ್ನೋದಕ್ಕೆ ಇವರು ಮಾದರಿಯಾಗಿದ್ರು. ಈ ಇಳಿ ವಯಸ್ಸಿನಲ್ಲಿಯೂ ಕೂಡ 60ರ ವಯಸ್ಸಿನಲ್ಲಿಯೂ ಕೂಡ ನಾವು ಯುವಕರು ನಾಚಿಸುವಂತೆ 3 ಕಾಲೇಜಿನ ಮುಖ್ಯಸ್ಥರಾಗಿ ಸಮರ್ಪಕವಾಗಿ ಒಂದು ಸಣ್ಣ ಸಮಸ್ಯೆಯೂ ಬರದ ಹಾಗೆ ಈ 3 ವರ್ಷ ಅವಧಿಯನ್ನ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಎಲ್ಲ ಯುವಕರಿಗೂ ಕೂಡ ಸ್ಫೂರ್ತಿ ಮತ್ತು ಯಾವತ್ತೂ ಕೂಡ ಅವರ ಕಾರ್ಯ ಶೈಲಿ ಇದೆಯಲ್ಲ, ನಾವೆಲ್ಲರೂ ಅನುಕರಣೆ ಮಾಡಬೇಕಾಗಿರ್ತಕ್ಕಂಥದ್ದೇ ಆಗಿದೆ. ಹಾಗಾಗಿ ನಾನು ಅವರ ವಿದ್ಯಾರ್ಥಿಯಾಗಿ ಅವರ ಜೊತೆಗೆ ಅವರ ಮಾರ್ಗದರ್ಶನವನ್ನ ಪಡೆದು ಅನೇಕ ಕ್ಷಿಪ್ರ ಬದಲಾವಣೆಗಳನ್ನ ನನ್ನ ಬದುಕಿನಲ್ಲಿ, ನಾನು ಇಲ್ಲಿ ವಾಣಿಜ್ಯಶಾಸ್ತ್ರ ಉಪನ್ಯಾಸಕನಾಗಿ ನಾನು 2 ವೃತ್ತಿಗಳನ್ನ, ವಕೀಲ ವೃತ್ತಿಯನ್ನ ಮತ್ತು ಇಲ್ಲಿ ಉಪನ್ಯಾಸಕ ವೃತ್ತಿಯನ್ನ ನಿಭಾಯಿಸುವ ಸಂದರ್ಭದಲ್ಲಿ ಸರ್ ಮಾರ್ಗದರ್ಶನವನ್ನು ಪಡೆದು 1 ವರ್ಷದಿಂದ ರಾಜೀನಾಮೆಯನ್ನು ಕೊಟ್ಟು ನಾನು ಸ್ವತಂತ್ರವಾಗಿ ವಕೀಲ ವೃತ್ತಿಯಲ್ಲಿ ನನ್ನದೇ ಆಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಬೇಕಂತೇಳಿ ನಾನು ಇಲ್ಲಿ ರಾಜೀನಾಮೆಯನ್ನು ಕೊಟ್ಟು ನನ್ನ ಸೇವೆಗೆ ಹೋದಾಗ ಕೂಡ ಅವರು ಅತ್ಯಂತ ಪ್ರಾಮಾಣಿಕವಾಗಿ ನನಗೆ ಪ್ರೋತ್ಸಾಹವನ್ನು ನೀಡಿ ಪ್ರತಿ ಸಂದರ್ಭದಲ್ಲಿಯೂ ಕೂಡ ನನ್ನಲ್ಲಿ ಕೆಲವು ಸಮಸ್ಯೆಗಳು ಬಂದಾಗ ಅಥವಾ ಸಣ್ಣ ಯಾವುದೇ ತಪ್ಪುಗಳು ನಡೆದಾಗ ಅವುಗಳನ್ನು ಗುರುತಿಸಿ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ನಾವುಗಳು ಇವತ್ತು ಸರ್ ವಿದ್ಯಾರ್ಥಿಗಳು ಶಿಕ್ಷಣ ರಂಗದಲ್ಲಿದ್ದಾರೆ, ಪೊಲೀಸ್ ರಂಗದಲ್ಲಿದ್ದಾರೆ, ಸರ್ಕಾರಿ ಸೇವೆಯಲ್ಲಿದ್ದಾರೆ, ವ್ಯವಹಾರಿಕ ಕ್ಷೇತ್ರದಲ್ಲಿದ್ದಾರೆ, ಉದ್ಯಮಿಗಳಾಗಿದ್ದಾರೆ. ಎಲ್ಲ ರಂಗಗಳಲ್ಲಿ ಅವರ ಶಿಷ್ಯ ಬಳಗವಿದೆ. ಆ ರಂಗದ ಒಂದು ಭಾಗವಾಗಿ ನಾನು ಕೂಡ ಇದ್ದೀನಿ ಅಂತಕ್ಕಂಥದ್ದು ಕೂಡ ಅತ್ಯಂತ ಖುಷಿಯ ವಿಚಾರ. ಜೊತೆಗೆ ಇವರ ನಿವೃತ್ತಿಯ ಬದುಕು ಅತ್ಯಂತ ಅಸನ್ಮಯವಾಗಿರಲಿ, ಖುಷಿದಾಯಕವಾಗಿರಲಿ. ಇವರು ವಿಶ್ರಾಂತ ಜೀವನದಲ್ಲಿ ತಮ್ಮ ಇಚ್ಛೆಯ ಅನುಸಾರವಾಗಿ ತಮಗೆ ಬೇಕಾಗಿರ್ತಕ್ಕಂಥ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡ್ರೆ ನಾವುಗಳು ಸದಾ ಯಲಬುರ್ಗದಲ್ಲೇ ಇರತಕ್ಕಂಥವರಾಗಿರೋದ್ರಿಂದ ಅವರುಗಳ ಬೆನ್ನೆಲುಬಾಗಿ ಅವರುಗಳ ಜೊತೆ ನಿಂತುಕೊಂಡು ಅವರಿಗೆ ಸಹಕಾರವನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಮುಖೇನ ಹೇಳ್ತಾ, ಜೊತೆಗೆ ಇವತ್ತು ಇವರು 3 ವರ್ಷಗಳಲ್ಲಿ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಈ ಕಾಲೇಜು ಬೆಳವಣಿಗೆಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಜೀವಂತವಾಗಿ ಉಳಿಬೇಕಂದ್ರೆ ಇನ್ನೊಬ್ಬ ನಮ್ಮ ಗುರುಗಳು ಇದ್ದಾರೆ ಇಲ್ಲಿ, AB ಕೆಂಚರೆಡ್ಡಿ, ಅಶೋಕ್ ಕೆಂಚರೆಡ್ಡಿ ಸರ್, ಅವರುಗಳ ಕೈಯಲ್ಲಿಯೂ ಕೂಡ ನಾನು ಕಲ್ತಿದ್ದೇನೆ. ಅವರು ನನ್ನ ನೆಚ್ಚಿನ ಗುರುಗಳು. ಇವರು ಮುಂದೆ ಪ್ರಾಂಶುಪಾಲರಾಗಿ ತೆಗೆದುಕೊಂಡು ಹೋದ್ರೆ ನಾನು ಅಂದುಕೊಂಡ ಪ್ರಕಾರ ಇದನ್ನ ಅವರು ಮಾತ್ರ ಏಕೈಕ ವ್ಯಕ್ತಿ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಮುಂದೆ ಇವರು ಪ್ರಾಂಶುಪಾಲರಾಗಿ ಆಗ್ಲಿ ಮತ್ತು ಆಗುತ್ತಾರೆ ಎನ್ನುವ ಭರವಸೆ ಮೇಲೆ ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಸರ್ ವಿಶ್ರಾಂತ ಬದುಕು ಖುಷಿದಾಯಕವಾಗಿರ್ಲಿ ಅಂತ ಹೇಳಿ ಆಶಿಸಿ ನನ್ನ ಮಾತಿಗೆ ಬೇರೆ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.